ಅಂತ 2 ಗಂಟೆಗೆ ಬುಕ್ ಮಾಡಿದ್ದು ನೀವು, ಏನಾಯ್ತು ಪ್ರಾಬ್ಲಮ್ಮು? ಬುಕ್ ಮಾಡಿದೆ, ಹಾಂ, ಅದು ಪಿಕಪ್ ಆಯಿತು. ಹಾಂ, ಇವರು ಏನು ಮಾಡೋದು, ಬೇರೆ ಲೊಕೇಶನ್ಗೆ ಹೋಗ್ತಾ ಇದ್ದು. ನೋಡಿದೆ, ಓಕೆ. ನೋಡಿದ ತಕ್ಷಣ ಫೋನ್ ಮಾಡಿದ್ರೆ ಏನು ಹೇಳಿದ್ರು, ಬೇರೆ ಆರ್ಡರ್ ಇದೆ, ನಾನು ಅದು ಮುಗಿಸ್ಬಿಟ್ಟು ಇದಕ್ಕೆ ಹೋಗ್ತೀನಿ ಅಂತ. ಹಾಂ, ಓಕೆ. ಕಸ್ಟಮರ್ ಕೇರ್ ನಂಬರು ಸಿಗಲ್ಲ, ನಮಗೆ ಪ್ರಾಬ್ಲಮ್ ಆಗೋಗಿದೆ. 3:45ಕ್ಕೆ ಡ್ರಾಪ್ ಆಗಬೇಕಾಯ್ತು ನಿಮಗೆ, ಇವಾಗ 5:15. ಹೌದು ಹೌದು, ನಮ್ಮ ಪೇಷನ್ಸಿ, ನಮ್ಮ ಅಮೌಂಟು, ಹೌದು, ಟೈಮ್ ಊಟ ಮಾಡೋ ಟೈಮು, ಹಾಂ ಹಾಂ, ಹೌದು, ಎಲ್ಲ ರೆಕಾರ್ಡ್ ಆಗ್ತದೆ. ಇದು ಮಾಡಿ ಓಲಾದವ್ರಿಗೂ ಹೋಗುತ್ತೆ, ಮ್ಯಾನೇಜರ್ಗೂ ಹೋಗುತ್ತೆ. ನಿಜವಾಗ್ಲೂ ಇಲ್ಲೇ ನಿಲ್ಸ್ಕೊಂಡು ಪೊಲೀಸ್ ಕರ್ಸ್ಬಿಟ್ಟು ಅವ್ರಿಗೆ. ಹಾಂ, ಎಲ್ಲ ಡೆಲಿವರಿ ಬಾಯ್ಸ್ಗೂ ಇದಾಯ್ತು, ಅವ್ರು ಒಬ್ಬರಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಯ್ತು ನೋಡಿ. ಓಲಾದಲ್ಲಿ ಫುಡ್ ಆರ್ಡ್ರ್ ಬಂತು, ಒಳ್ಳೆ ಅರ್ನಿಂಗ್ಸ್ ತೋರಿಸ್ತು, ಅಂದರೆ ಒಂದು 100 ರೂಪೀಸ್ ತೋರಿಸ್ತು. ಇಲ್ಲೇ 400 ಮೀಟ್ರು ಪಿಕಪ್ ಇತ್ತು, ಹೋಗಿ ಪಿಕಪ್ ಮಾಡಿಕೊಡೋಣ. ಕಸ್ಟಮರ್ ಕೂಡ ಕಾಲ್ ಮಾಡಿದರು, ಸರ್ ಇದು 5 ಗಂಟೆ, ಇವಾಗ ನಾನು 2 ಗಂಟೆಗೆ ಇದು ಫುಡ್ ಆರ್ಡ್ರ್ ಬುಕ್ ಮಾಡಿದ್ದು, ಆದರೆ ಇವಾಗ ಒಬ್ಬ ಹುಡುಗ ಎಕ್ಸೆಪ್ಟ್ ಮಾಡಿಬಿಟ್ಟು ಮತ್ತೆ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾನೆ, ಇಷ್ಟೊತ್ತವರೆಗೂ ಬಂದಿಲ್ಲ. ಅಂದರೆ 3 hours ಹತ್ರ ಆಯಿತು ಆರ್ಡ್ರ್ ಮಾಡಿ, ಇದುವರೆಗೂ ಬಂದಿಲ್ಲ ಅಂತ ಕಸ್ಟಮರ್ ಕಾಲ್ ಮಾಡಿದರು. ನನಗೆ ಇವಾಗ ಆರ್ಡ್ರ್ ಬಂದಿದ್ದು ಮೇಡಮ್, ಮೊದಲು ಯಾರು ಎಕ್ಸೆಪ್ಟ್ ಮಾಡಿದ್ರು ಅವ್ರಿಗೆ ಗೊತ್ತಾಗಲ್ಲ. ಇವಾಗ ಫುಡ್ಡೆಲ್ಲ ಬಿಸಿ ಇರೋಲ್ವಲ್ಲ, ಏನು ಮಾಡೋಣ, ತಣ್ಣಗಿರುತ್ತಲ್ಲ, ಇವಾಗ ತಗೊಂಡು ಏನು ಮಾಡೋಣ, ಕ್ಯಾನ್ಸಲ್ ಮಾಡ್ಬೋದಾ ಅಂತ ಹೇಳಿದ್ರು. ನಮ್ಗೆ ಆ ಥರ ಆಪ್ಷನ್ ಇಲ್ಲ ಮೇಡಮ್, ಬೇಕಾದ್ರೆ ನಾನು ರೈಡ್ ಕ್ಯಾನ್ಸಲ್ ಮಾಡ್ಕೋಬೋದು, ಅದು ಮತ್ತೆ ಬೇರೆಯವ್ರಿಗೆ ಆರ್ಡ್ರ್ ಬೀಳ್ತಾ ಇರುತ್ತೆ, ನಾನು ಏನು ಮಾಡೋಕ್ಕಾಗಲ್ಲ. ನಾನು ಹೋಗಿ ಅಲ್ಲಿ ರೆಸ್ಟೋರೆಂಟ್ ಹತ್ರ ಮಾತಾಡ್ತೀನಿ, ಈ ಥರ ಬಿಸಿ ಮಾಡಿಕೊಡ್ಬೇಕಂತೆ, ಇಲ್ಲಾಂದರೆ ಬೇರೆಯೇ ಪಾರ್ಸಲ್ ಮಾಡಿಕೊಡ್ಬೇಕಂತೆ ಅಂತ ಹೇಳ್ತೀನಿ, ನೋಡೋಣ ಏನು ಹೇಳ್ತಾರೆ ಅಂತ. ಇಲ್ಲೇ ಜಯದೇವ್ ಹಾಸ್ಪಿಟಲ್ ಹತ್ರ ಇರೋದು. ಕಸ್ಟಮರ್ ಕೇರು ಕನೆಕ್ಟ್ ಆಗ್ತಾ ಇಲ್ವಂತೆ ಕಸ್ಟಮರ್ಗೆ. ನೋಡಿ ಇವಾಗ ಈ ಕಡೆ ರೈಡರ್ಸ್ಗೂ ಪ್ರಾಬ್ಲಮ್ಮು, ಈ ಕಡೆ ಆ ಫುಡ್ ಆರ್ಡ್ರ್ ಬುಕ್ ಮಾಡಿದವ್ರಿಗೂ ಪ್ರಾಬ್ಲಮ್ ಬರ್ತಾಯಿದೆ ಓಲಾದಲ್ಲಿ. ಓಲಾದವರು ಯಾವಾಗ ಈ ಥರ ಎಲ್ಲ ಸರಿ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ತುಂಬ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಇವ್ರಿಗೆ ಈ ಥರ ಪ್ರಾಬ್ಲಮ್ಗಳು ಇದೆ. ಈ ಕಡೆ ರೆಸ್ಟೋರೆಂಟ್ದು ಪ್ರಾಬ್ಲಮ್ಮು, ಈ ಕಡೆ ರೈಡರ್ಸ್ಗೂ ಪ್ರಾಬ್ಲಮ್, ಆ ಕಡೆ ಕಸ್ಟಮರ್ಗೂ ಪ್ರಾಬ್ಲಮ್ಮು, ಈ ಥರ ಎಲ್ಲ ಪ್ರಾಬ್ಲಮ್ಗಳಾಗ್ತಾಯಿದೆ. ಬನ್ನಿ ನೋಡೋಣ, ಫುಡ್ಡು ಕತೆ ಏನಾಗಿದೆ ಏನು ಗೊತ್ತಿಲ್ಲ, ನೋಡೋಣ ಬನ್ನಿ. ಅಲ್ಲಿ ಮ್ಯಾಜಿಕ್ ಪಿನ್ ಆರ್ಡರ್ 2353 2 ಗಂಟೆಗೆ ಆರ್ಡ್ರ್ ಬಂದಿದೆಯಂತೆ, ಬಿಸಿ ಇಲ್ಲ ಅಂದರೆ ಬಿಸಿ ಮಾಡಿಸಿ ತಗೊಬನ್ನಿ ಅಂತ ಹೇಳಿದ್ರು ಕಸ್ಟಮರು. ಸರ್ ಬಿಸಿ ಇದ್ರೆ ಕೊಡಿ, ಇಲ್ಲ ಅಂದರೆ ಬೇರೆ ಕೊಡಿ. 2 ಗಂಟೆಗೆ ಆರ್ಡ್ರ್ ಬಂದಿದ್ದು. ಆಟೆ ಓಕೆ ಬಿಸಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕಸ್ಟಮರ್ ಕೂಡ ಕಾಲ್ ಮಾಡಿದ್ರಲ್ಲ, ಇವಾಗ ಪ್ಯಾಕ್ ಮಾಡ್ದೋ ಸರ್, ಅವರು ಫೋನ್ ನಮಗೆ ಕೂಡ ಮಾಡಿದರು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. 2 ಗಂಟೆಗೆ ಆರ್ಡ್ರ್ ಮಾಡಿದ್ದು 5 ಗಂಟೆಗೆ ಹೋಗ್ತಾಯಿದೆ. ಯಾರ ಪ್ರಾಬ್ಲಮ್ಮು ಏನು ಹೇಳೋಕ್ಕಾಗ್ತಾಯಿಲ್ಲ. ಓಕೆ, ಪಿಕಪ್ ಮಾಡ್ಕೊಳ್ಳೋಣ. 15 minutes later. ಅಂತ 2 ಗಂಟೆಗೆ ಬುಕ್ ಮಾಡಿದ್ದು ನೀವು, ಏನಾಯಿತು ಪ್ರಾಬ್ಲಮ್ಮು? ಬುಕ್ ಮಾಡಿದೆ, ಹಾಂ, ಅದು ಪಿಕಪ್ ಆಯಿತು. ಹಾಂ, ಇವರು ಏನು ಮಾಡೋದು, ಬೇರೆ ಲೊಕೇಶನ್ಗೆ ಹೋಗ್ತಾ ಇದ್ದು. ಹಾಂ, ನೋಡಿದೆ, ಓಕೆ. ನೋಡಿದ ತಕ್ಷಣ ಫೋನ್ ಮಾಡಿದ್ರೆ ಏನು ಹೇಳಿದ್ರು, ಬೇರೆ ಆರ್ಡರ್ ಇದೆ, ನಾನು ಅದು ಮುಗಿಸ್ಬಿಟ್ಟು ಇದಕ್ಕೆ ಹೋಗ್ತೀನಿ ಅಂತ. ಹಾಂ, ಓಕೆ. ಕಸ್ಟಮರ್ ಕೇರ್ ನಂಬರು ಸಿಗಲ್ಲ, ನಮಗೆ ಪ್ರಾಬ್ಲಮ್ ಆಗೋಗಿದೆ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ, ಏನಾಯಿತು ಪ್ರಾಬ್ಲಮ್ ಅಂದರೆ ಗೊತ್ತಾಗುತ್ತೆ. ಅದಾದ್ಮೇಲೆ ಲೊಕೇಶನ್ಗೆ ಹೋಗಿದ್ರಂತೆ, ಹಾಂ, ಫೋನ್ ಮಾಡಿದ್ರೆ ಅಲ್ಬೇಕ್ ಅವರು ಬಿಡ್ತಾನೆ ಇಲ್ವಂತೆ. ಹಾಂ, ಓಕೆ. ಹಾಂ, ಬಟ್ ಅಲ್ಬೇಕ್ ಅವ್ರು ಹೇಳ್ತಾರೆ 45 minutes ಆಯಿತು, ನಾನು ಪ್ಯಾಕ್ ಮಾಡಿ, ಇನ್ನೂ ಯಾರು ಬಂದಿಲ್ಲ, ಪಿಕಪ್ ಮಾಡಕ್ಕೆ ಬಂದಿಲ್ಲ ಅಂತ. ಇವ್ರು ವಾಪಸ್ ಫೋನ್ ಮಾಡಿದ್ರೆ ಬ್ಲಾಕ್ ಮಾಡಿಬಿಡಿದೆ ನನ್ನ ನಂಬರು. ಬೇರೆ ನಂಬರಿಂದ ಫೋನ್ ಮಾಡಿದ್ರೆ ಬೇರೆ ನಂಬರಲ್ಲಿ ಹೋಗ್ಬಿಟ್ಟು, ಇಲ್ಲ ನಾನು 3 ಕಿಲೋಮೀಟರ್ ಆಲ್ರೆಡಿ ಆಚೆ ಹೋಗ್ಬಿಟ್ಟಿದ್ದೀನಿ, ಕ್ಯಾನ್ಸಲ್ ಮಾಡಿ ಅಂತ ಮಾಡಿಬಿಡಿ ಅಂತ ನಮಗೆ ಹೇಳ್ತಾರೆ. ನಮ್ಗೆ ಕ್ಯಾನ್ಸಲ್ ಮಾಡೋಕೆ ಆಪ್ಷನ್ನೇ ಇಲ್ಲ. ಫೋನ್ ಮಾಡಿದ್ರೆ ಏನು ಮಾಡ್ತಾರೆ, ಹಾಂ, ಕಟ್ ಮಾಡ್ತಾನೆ, ಹಾಂ, ಕ್ಯಾನ್ಸಲ್ ಮಾಡಿದೆ ಅಂತಾರೆ. ಹಾಂ, ನಾನು ಕ್ಯಾನ್ಸಲ್ ಮಾಡಿ ಬೇರೆಯವ್ರು ಬರುತ್ತೆ ಅಂತಾರೆ. ಕಲ್ಬೇಕು ಫೋನ್ ಮಾಡಿದ್ರೆ ಅವರೇನು, ಹಾಂ, ನಾವು ಆಲ್ರೆಡಿ 1 hour 1.5 hour ಆಯ್ತು, ಯಾಕಂದ್ರೆ 2 ಗಂಟೆಗೆ ಬುಕ್ ಮಾಡಿ, ಹೌದು, 1.5 hour ಆಗೋಗಿದೆ, ಹಾಂ, ನೀವು ಕ್ಯಾನ್ಸಲ್ ಮಾಡಿದ್ರು ಮತ್ತೆ ನೀವು ತೊಗೊಂಡು ಬರ್ತೀನಿ ಅಂತ. ಹೌದು, ಹಾಂ. ಅದಕ್ಕೆ ಇಂಥ ನಮ್ಮ ಮಕ್ಕಳು ಕೆಲಸದಲ್ಲಿ ಜಾಕೆಟ್ ಕೊಡ್ತೀರಾ? ಅಯ್ಯೋ, ಈ ರೈಡರ್ಸ್ಗಳು ಏನು ಮಾಡ್ತಾರೆ,
ಒಂದೇ ಆರ್ಡ್ರ್ ಮಾಡಲ್ಲ. ರ್ಯಾಪಿಡೋನು ಹಾಕೊಂಡಿರ್ತಾರೆ, ಓಲಾನು ಹಾಕೊಂಡಿರ್ತಾರೆ, ಪೋಟರು ಹಾಕೊಂಡಿರ್ತಾರೆ. ಯಾವುದು ಲಾಂಗ್ ಆರ್ಡ್ರ್ ಸಿಗುತ್ತೆ ಅದು ಎತ್ಕೊಂಡು ಹೋಗ್ಬಿಡ್ತಾರೆ, ಇನ್ನು ಕ್ಯಾನ್ಸಲ್ ಮಾಡಲ್ಲ. ಅವ್ರಿಗೆ 75 ರೂಪಾಯಿ ಚಾರ್ಜಸ್ ಬೀಳುತ್ತಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರೆ ಬೇರೆಯವ್ರಿಗೆ ಆರ್ಡ್ರು ಎಕ್ಸೆಪ್ಟ್ ಆಗುತ್ತೆ. ಹಾಂ, ಆಗ್ತಾಯಿದೆ. ನಾನು ಏನಾದ್ರು ಕ್ಯಾನ್ಸಲ್ ಮಾಡಿದ್ರಿ ಆರ್ಡ್ರು, ನನಗೆ 75 ರೂಪಾಯಿ ಚಾರ್ಜಸ್ ಹಾಕ್ತಾರೆ. ಅದು ನೀವು ಮಾಡಿದ್ರೆ ಏನು ಚಾರ್ಜಸ್ ಇರಲ್ಲ. ಅದಕ್ಕೆ ಆ ರೈಡರ್ ಹೌದೌದು, ನಮಗೂ ಇಲ್ಲ ನಂಬರು. ನಮಗೇನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನಮಗೂ ನಂಬರ್ ಇಲ್ಲ ಕಸ್ಟಮರ್ ಕೇರ್ದು. ಹಾಂ, ಇವಾಗ ನೀವೇನು ಮಾಡಿ ಅಲ್ಲಿ ಟಿಕೆಟ್ ರೈಸ್ ಮಾಡಿ, ಇದು ನನಗೆ OTP ಹೇಳ್ಬಿಡಿ ಇದನ್ನು. 9075 ಏನಂದರೆ ನಿಮಗೆ ಲೇಟ್ ಆರ್ಡ್ರ್ ಬಂದಿದೆ ಅಂದ್ಬಿಟ್ಟು ಒಂದು ಟಿಕೆಟ್ ರೈಸ್ ಮಾಡಿ ರೀಫಂಡ್ ಮಾಡ್ತಾರೆ. ಫುಡ್ಡು ಇರುತ್ತೆ, ರೀಫಂಡ್ ಮಾಡ್ಕೊಳ್ಳಿ. ಹೌದೌದು, ಅದು ಏನು ಮಾಡ್ಬೇಕು ಸರ್? OTP ಹೇಳ್ಬಿಡಿ ಇದು 9075. ಹೌದು. ಇವಾಗ ನಾನು ಎಕ್ಸೆಪ್ಟ್ ಮಾಡಿ ನಾನು ಬೇಗ ಕೊಟ್ಟಿದ್ದೀನಿ. ನೀವೇನಂತ ಕಂಪ್ಲೇಂಟ್ ಮಾಡ್ಬೇಕು, ನಾನು 2 o'clock ಆರ್ಡ್ರ್ ಮಾಡಿದ್ದು, ರೈಡರ್ ಇವಾಗ ಬಂದು ಇದು ಬಂದಿರೋದು ಇವಾಗ ಆರ್ಡ್ರು ಅಂತ ನನಗೆ ರೀಫಂಡ್ ಮಾಡಿ. ಇಲ್ಲ ನಮಗೆ ರೀಫಂಡ್ ಆಗುತ್ತೆ ಫುಲ್ ಅಮೌಂಟು. ನೆಕ್ಸ್ಟ್ ಆರ್ಡ್ರಿಗೆ ನಿಮಗೆ ಇದಾಗುತ್ತೆ, ಮೈನಸ್ ಆಗುತ್ತೆ. ಇದು ಇನ್ನೂ ಕಂಪ್ಲೀಟ್ ಆಗಬೇಕು. ಇದೇ ಫಸ್ಟಾ ನೀವು ಮೊದಲೆಲ್ಲ ಆರ್ಡ್ರ್ ಮಾಡಿದ್ದೀರಾ? ಮೊದಲೇ ನೋಡಿ ತುಂಬ ಆರ್ಡ್ರ್ಗಳು ಮಾಡಿದ್ದೀರಲ್ಲ. ಆರ್ಡರ್ ಮಾಡಿದ್ದೀವಿ, ಈ ರೀತಿ ಕಂತ್ರಿ ಕೆಲಸ ಮಾಡಿ. ಹೌದು ನೋಡಿ, ಇಲ್ಲಿ ಆರ್ಡ್ರ್ ಮಾಡಿರೋದು ಕಸ್ಟಮರು ಇವಾಗ ಬಂದಿದೆ. 3:45ಕ್ಕೆ ಡ್ರಾಪ್ ಆಗಬೇಕಾಯ್ತು ನಿಮಗೆ, ಇವಾಗ 5:15. ಎಷ್ಟಾಯ್ತು ಟೈಮ್ ಇವಾಗ? ಇದಕ್ಕೆ ಯಾರು ಬರ್ಸ್ತಾರೆ ಟೈಮಿಂಗ್ಸು ಇದೆಲ್ಲ? ಹೌದು ನಮ್ಮ ಪೇಷನ್ಸಿ, ನಮ್ಮ ಅಮೌಂಟು, ಹೌದು ಟೈಮ್ ಊಟ ಮಾಡೋ ಟೈಮು, ಹಾಂ ಇವೆಲ್ಲ ನೋಡಿದ್ರೆ ಹಾಂ ಹೌದು, ರೆಕಾರ್ಡ್ ಆಗ್ತಾ ಇದೆಯಲ್ಲ, ಎಲ್ಲ ರೆಕಾರ್ಡ್ ಆಗ್ತದೆ. ಬಿಡಿ ಹಾಗೆ ಇದು ಮಾಡಿ. ಓಲಾದವ್ರಿಗೂ ಹೋಗುತ್ತೆ, ಮ್ಯಾನೇಜರ್ಗೂ ಹೋಗುತ್ತೆ. ನಿಜವಾಗ್ಲೂ ಇಲ್ಲೇ ನಿಲ್ಸ್ಕೊಂಡು ಪೊಲೀಸ್ ಕರ್ಸ್ಬಿಟ್ಟು ಅವ್ನಿಗೆ ಹಾಂ, ಎಲ್ಲ ಡೆಲಿವರಿ ಬಾಯ್ಸ್ಗೂ ಇದಾಯ್ತು. ಅವರು ಒಬ್ಬರಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಯ್ತು ನೋಡಿ. ನೀವು ಬಂದಮೇಲೆ ಪೊಲೀಸ್ ಕಸ್ಟಡಿ ಕೊಡಬೇಕು ಅಂತಾನೆ ನಾನು ಇದ್ದಿದ್ದು. ಹಾಂ, ಬಿಡ್ತಾ ಇರಲಿಲ್ಲ ಅವನಿಗೆ. ಹೌದು. ನಾನು ಹಿಡಿದು ಬಂದಿದ್ದೀನಿ. ಅವ್ನ ನಂಬರ್ ಇತ್ತಾ? ನಂಬರ್ ಇದೆ ಬಿಡಿ. ಅವರು ಕಸ್ಟಮರ್ ಕೇರ್ಗೆ ಫೋನ್ ಮಾಡ್ಬಿಟ್ಟು ಆ ನಂಬರ್ ಕೊಡಿ, ಈ ಥರ ಪ್ರಾಬ್ಲಮ್ ಮಾಡಿದ್ದಾರೆ ನಮಗೆ. ಅಂದರೆ ಫೋನಲ್ಲ, ನೀವು ಟಿಕೆಟ್ ರೈಸ್ ಮಾಡಿ. ಅದು ಕಂಪ್ಲೀಟ್ ಆಗಿಲ್ಲ ಇನ್ನೂ ಆರ್ಡ್ರದ್ದು. ಟ್ರ್ಯಾಕ್ ಅಂತಲೇ ತೋರಿಸ್ತಿದ್ದ, ಇವಾಗ ಆಗಿದೆ. ಹೆಲ್ಪ್ ಅಂತ ಹೋಗ್ಬಿಟ್ಟು ಡೆಲಿವರಿ ರಿಲೇಟೆಡ್ ಇಲ್ಲಿ ಚಾಟ್ ಬರುತ್ತೆ ನಿಮಗೆ. ಡಿಲೇಡ್ ಡೆಲಿವರಿ. ಹಾಂ, ನೀವು ಮಾಡಿದ್ರಾ ಮೊದಲಿದು? ಇಲ್ಲ ಸರ್. ಇದರಲ್ಲಿ ನೀವು ಮೇಲ್ ಮಾಡಿ, ಅವ್ರಿಗೆ ನಿಮ್ಗೆ ರಿಪ್ಲೈ ಮಾಡ್ತಾರೆ. ಓಕೆ ಸರ್. ಇಲ್ಲ, ನೀವೇ ಏನಿದೆ ಅದನ್ನು ಫುಲ್ ಡೀಟೇಲ್ಸ್ ಹಾಕಿ ಮೇಲ್ ಬರುತ್ತೆ ನಿಮಗೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ. ರಘು ಅಂತ. ಹಾಂ, ಹೇಮಂತ. ಅವರು ಏನು ಮಾಡಿರಲ್ಲ ಸರ್, ಇವರು 4-5 ಅಪ್ಲಿಕೇಶನ್ ಇಟ್ಕೊಂಡಿರ್ತಾರೆ ಹುಡುಗರು. ಎಲ್ಲನೂ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಯಾವುದು ಲಾಂಗ್ ಆರ್ಡ್ರ್ ದುಡ್ಡು ಚೆನ್ನಾಗಿ ಸಿಗುತ್ತೆ ಅದಕ್ಕೆ ಹೋಗ್ಬಿಡ್ತಾರೆ, ಇದನ್ನು ಕ್ಯಾನ್ಸಲ್ ಮಾಡಲ್ಲ. ಫುಡ್ ಆರ್ಡ್ರು 75 ರೂಪಾಯಿ ಚಾರ್ಜಸ್ ಬೀಳುತ್ತಲ್ಲ ಅವನಿಗೆ. ಹಾಂ, ಅದು ನಾನು ಕ್ಯಾನ್ಸಲ್ ಮಾಡಿದರೆ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಂದರೆ ಇಷ್ಟು ಅವರ್ ಅಂತ ಟೈಮಿಂಗ್ಸ್ ಇರುತ್ತೆ, 3 hours 2 hours. ನಾನೇನಾದ್ರು ಅಲ್ಲಿ ರೆಸ್ಟೋರೆಂಟ್ ಹತ್ರ ಹೋಗಿಲ್ಲ ಅಂದರೆ ಆಟೋಮೆಟಿಕ್ ಕ್ಯಾನ್ಸಲ್ ಆಗಿ ಬೇರೆಯವ್ರಿಗೆ ಹೋಗುತ್ತೆ. ಹಾಂ ಹಾಂ, ಊಟ ಇಲ್ಲ. ಹೌದು, ಈ ಓಲಾದವ್ರೆ ಅವ್ರನ್ನೇ ಕಂಪ್ಲೇಂಟ್ ಮಾಡಬೇಕು. ಇವಾಗ ಸ್ವಿಗ್ಗಿಲಿ ಝೊಮ್ಯಾಟೋದಲ್ಲಿ ಈ ಥರ ಪ್ರಾಬ್ಲಮ್ ಇಲ್ಲ. ಹಾಂ ಹಾಂ, ನೀವು ಇನ್ಮೇಲೆ ನಿಮ್ಮ ಲೈಫ್ ಮಾಡೋಕ್ಕೆ ಹೋಗ್ಬೇಡಿ, ಇದನ್ನು ಬಿಟ್ಬಿಡಿ ಕಂಪ್ನಿನ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸುಮ್ಮನೆ ಓನರ್ ಹೆಸರು ಹಳ ಇದ್ದ. ಹೌದು ಹೌದು ಹುಡುಗರ ಕಡೆಯಿಂದ ಪಾಪ ಅವನೇನೋ ಇನ್ವೆಸ್ಟ್ಮೆಂಟ್ ಮಾಡಿ ರೆಡಿ ಮಾಡಿ ಹೌದು ಒಂದು ಆಫೀಸ್ ಓಪನ್ ಮಾಡಿಕೊಂಡು ವೆಬ್ಸೈಟ್ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ಇನ್ವೈಟ್ ಎಲ್ಲ ಮಾಡ್ಕೊಂಡು ಹೌದು ಅವ್ನಿಗೆ ಎಷ್ಟು ಲಾಸ್ ಆಯಿತು. ಹೌದು. ಇವಾಗ ಏನಾಗಿದೆ, ಇದನ್ನು ಮತ್ತೆ ಪ್ಯಾಕ್ ಮಾಡಿರೋದವರು ಮತ್ತೆ ಮಾಡಿರೋದು. ಅವ್ರು ಹೇಳಿದ್ರು ಮತ್ತೆ ನಂದು ಆರ್ಡ್ರ್ ಬಿದ್ದ ಅವರು ಪ್ಯಾಕ್ ಮಾಡಿರೋದು. ಓಕೆ, ಟಿಕೆಟ್ ಪ್ರೈಸ್ ಆದರೆ ಏನು ರೀಫಂಡ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಓಕೆ ಓಕೆ. ಇಲ್ಲಿ ಯೂಟ್ಯೂಬ್ಗೆ ಹಾಕ್ತೀನಿ ನಾಳೆ ನೋಡಿ. ರಾಕಿಂಗ್ ರಘು ಅಂತ ಯೂಟ್ಯೂಬ್ ಚಾನಲ್ಲು. ರಘು ಹಾಂ, ಅದ್ರಲ್ಲಿ ಬರುತ್ತೆ. ಓಕೆ ಸರ್. ನೋಡಿ, ಇದು 5 ಕಿಲೋಮೀಟ್ರ್ ಡ್ರಾಪ್ ಇರೋದು. JP ನಗರ್ ಹತ್ರ ಪಿಕಪ್ ಮಾಡಿ ವಿಲ್ಸನ್ ಗಾರ್ಡನು. 5.5 ಕಿಲೋಮೀಟ್ರು ಇಲ್ಲ ಇಲ್ಲಿಗೆ ಲೊಕೇಶನ್ನು.
ಜಯದೇವ್ ಹಾಸ್ಪಿಟ್ಲಿಂದ ಆ ಕಡೆ ಹಾಲ್ ಬೇಕಂತ ಇದೆ. ಅಲ್ಲಿಗೆ ಕಸ್ಟಮರು ಆರ್ಡ್ರ್ ಬುಕ್ ಮಾಡಿದರು, 2 ಗಂಟೆಗೆ ಬುಕ್ ಮಾಡಿದ್ದು. ಅದರಲ್ಲಿ ಟೈಮಿಂಗ್ಸು ಒಂದೊಂದು ಸಲ ಒಂದೊಂದು ಥರ ತೋರಿಸುತ್ತೆ ಓಲಾದಲ್ಲಿ. 1 ಅವರ್ ಒಳಗೆ ಡೆಲಿವರಿ ಆಗಬೇಕು ಅಂತ ತೋರಿಸಿದ್ದು, ಅಂದರೆ 3 ಗಂಟೆಗೆ ಡೆಲಿವರಿ ಆಗಬೇಕು ಅಂತ ತೋರಿಸ್ತಾ ಇರೋದು ಅದರಲ್ಲಿ. ಇಲ್ಲಿ ನೋಡಿದ್ರೆ ಒಬ್ಬ ರೈಡರ್ ಎತ್ಕೊಂಡಿದ್ದಾರೆ ನೋಡಿ. ಎಲ್ಲ ರೈಡರ್ ಮೇಲೂ ಈ ಥರ ಕೋಪ ಮಾಡ್ಕೊಳ್ತಾರೆ. ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ಅವ್ರು ಒಂದು ಸ್ವಲ್ಪ ಕೂಲ್ ಆದರು. ಈ ಥರ ವೀಡಿಯೋದಲ್ಲೆಲ್ಲ ಇದನ್ನು ಪೋಸ್ಟ್ ಮಾಡಿ ಅಂತಲೂ ಕೂಡ ಅವರೇ ಹೇಳಿದ್ರು. ಅವನು ಎಕ್ಸೆಪ್ಟ್ ಮಾಡಿ ಕ್ಯಾನ್ಸಲ್ ಮಾಡಿಲ್ಲ ಹುಡುಗ. ನಮ್ಮ ಡೆಲಿವರಿ ಬಾಯ್ಸು ಏನು ಮಾಡಿದ್ದಾರೆ, 75 ರೂಪಾಯಿ ಚಾರ್ಜಸ್ ಆಗುತ್ತೆ, ಇಲ್ಲಾಂದರೆ ಫುಡ್ ಆರ್ಡ್ರಿಗೆಲ್ಲ ಪೆನಲ್ಟಿ ಆಗ್ತಾರಲ್ಲ, ಆ ಬೈಕ್ಗೋಸ್ಕರ ಅವನು ಏನು ಮಾಡಿದ್ದಾರೆ, ಫುಡ್ ಆರ್ಡ್ರ್ ಎಕ್ಸೆಪ್ಟ್ ಮಾಡಿ ಹಂಗೆ 3 ಕಿಲೋಮೀಟ್ರು 4 ಕಿಲೋಮೀಟ್ರ್ ಸುತ್ತಾಡ್ತಾನೆ ಇದ್ದಾರೆ ಬೇರೆ ಬೇರೆ ಲೊಕೇಶನಲ್ಲಿ. ಅದು ಆಟೋಮೆಟಿಕ್ ಕ್ಯಾನ್ಸಲ್ ಆಗಿ ನನಗೆ ಆರ್ಡ್ರ್ ಬಂದಿದೆ 1 ಅವರ್ ಆದಮೇಲೆ. 1 ಅವರ ಬೇರೆಯವ್ರಿಗೆ ಆರ್ಡ್ರ್ ಬಿದ್ದಿದೆ ಗೊತ್ತಿಲ್ಲ, ನನಗೆ ಬಿದ್ದಿದ್ದೆ 5 ಗಂಟೆಗೆ ಆರ್ಡ್ರ್ ಇದು. ಅವ್ರು ಬುಕ್ ಮಾಡಿದ್ದೆ ಅವಾಗ 2 ಗಂಟೆಗೆ. ಈ ಥರ ಪ್ರಾಬ್ಲಮ್ ಆಗಿ ಹಾಲ್ ಬೇಕು ಅವ್ರಿಗೆ ಕಾಲ್ ಮಾಡಿ, ನನಗೆ ಕಾಲ್ ಮಾಡಿ ಇವರೆಲ್ಲ ಮಾತಾಡಿದ್ರು, ಫುಡ್ಡು ಕ್ಯಾನ್ಸಲ್ ಮಾಡಬೇಕು ಹಂಗೆ ಹಿಂಗೆ, ಕಸ್ಟಮರ್ ಕೇರ್ ನಂಬರ್ ಕೊಡಿ ಅಂತ. ಇವಾಗ ನಮಗೆ ಕಸ್ಟಮರ್ ಕೇರ್ ನಂಬರ್ ಸಿಗ್ತಾ ಇಲ್ಲ, ಇವ್ರಿಗೆ ಹೆಂಗೆ ನಾವು ಕಸ್ಟಮರ್ ಕೇರ್ ನಂಬರ್ ಕೊಡೋಣ ನೋಡಿ. ಈ ಥರ ಕಸ್ಟಮರ್ಗೂ ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ, ಈ ಕಡೆ ರೈಡರ್ಸ್ಗೂ ಪ್ರಾಬ್ಲಮ್ ಆಗ್ತಾಯಿದೆ. ಈ ಥರ ಇಶ್ಯೂಗಳೆಲ್ಲ ಆಗ್ತಾಯಿದೆ ನೋಡಿ. ಇವಾಗ ಈ ಆರ್ಡ್ರಿಗೆ ನನಗೆ ಕೊಟ್ಟಿರೋದು ಎಷ್ಟು ಅಂದರೆ ನೋಡಿ, 90 ರೂಪಾಯಿ ಅಂತ ತೋರಿಸಿದ್ದು 46 ರೂಪಾಯಿ ಕೊಟ್ಟಿದ್ದಾನೆ. ಈ ಥರ ನೋಡಿ, 90 ರೂಪಾಯಿ ಅಂತ ನಮಗೆ ಆರ್ಡ್ರು ಅರ್ನಿಂಗ್ಸಲ್ಲಿ ತೋರಿಸಿದ್ದು, ಇವಾಗ 46 ರೂಪಾಯಿ ಕೊಟ್ಟಿದ್ದಾನೆ. ಯಾರು ಕೇಳೋಣ, ಇಲ್ಲಿ ಬಂದು ನೋಡ್ತಾ ಇದ್ದೀನಿ. ಆದರೆ 100 ರೂಪೀಸ್ ಅಂತ ತೋರಿಸಿದ್ದು 99 ರೂಪೀಸ್ ಅಂತ, ಇಲ್ಲಿ 46 ಕೊಟ್ಟಿದ್ದಾರೆ. ನಾನು ಯಾರಿಗೆ ಕಂಪ್ಲೇಂಟ್ ಮಾಡಲಿ? ಈ ಕಡೆ ಕಸ್ಟಮರ್ಗೂ ಮೋಸ, ಈ ಕಡೆ ನಮಗೂ ಮೋಸ. ಓಲಾದವ್ರಿಗೆ ಯಾವುದ್ರಲ್ಲಿ ಹೊಡಿಬೇಕು ಅಂತ ಗೊತ್ತಾಗ್ತಾಯಿಲ್ಲ ನಮಗೆ. ಓಲಾ ನಮಗೆ ಕಮಿಟ್ಮೆಂಟ್ಗೆ ಚೆನ್ನಾಗಿದೆ, ಬೈಕ್ ಟ್ಯಾಕ್ಸಿ ಫುಡ್ ಆರ್ಡ್ರುಗಳನ್ನ ಜಾಸ್ತಿ ಮಾಡಲ್ಲ ಅಂತ ಹೇಳ್ಕೊಳ್ತಾ ಇರೋದು ನೋಡಿ. 46 ರೂಪೀಸ್ ಕೊಟ್ಟಿದ್ದಾನೆ, ಅಲ್ಲಿ ತೋರಿಸಿದ್ದೊಂದು, ಇಲ್ಲಿ ಬರ್ತಾ ಇರೋದು ಒಂದು ಅಮೌಂಟು. ಏನು ಮಾಡೋಕ್ಕಾಗಲ್ಲ, ಇಂಥವ್ರಿಗೆ ಏನು ಹೇಳೋಣ, ಟೈಮ್ ವೇಸ್ಟು. ಈ ಕಡೆ ಇನ್ಸೆಂಟಿವ್ ಕೂಡ ತೆಗೆದುಬಿಟ್ಟಿದ್ದಾನೆ. 12 ರೂಪಾಯಿ ಇನ್ಸೆಂಟಿವ್ ಕೊಡ್ತಿದ್ದ ಫುಡ್ ಆರ್ಡ್ರಿಗೆ, ಅದೂ ಇಲ್ಲ. 5.5 ಕಿಲೋಮೀಟ್ರ್ ಡ್ರಾಪ್ಗೆ 90 ರೂಪೀಸ್ ಅಂತ, ನನಗೆ 99 ರೂಪೀಸ್ ಅಂತ ತೋರಿಸಿದ್ದು. ಇಲ್ಲಿ ನೋಡಿದ್ರೆ 46 ರೂಪೀಸು, ಅರ್ಧಕ್ಕರ್ಧ ಕಮ್ಮಿ. ಏನು ಕತೆ. ಇಲ್ಲಿ ಬಂದು ನೋಡ್ತಾ ಇದ್ದೀನಿ ನಾನು, ಕಸ್ಟಮರ್ಗೆ ಡ್ರಾಪ್ ಮಾಡಾದ್ಮೇಲೆ. ಅವರು ಹೊಟ್ಟೆ ಹಸುವಲ್ಲಿ ತುಂಬ ಕೋಪವಾಗಿದ್ದರು ಕಸ್ಟಮರ್ ಕೂಡ.